ಈಗ ಬಿಡದಿ ಟೌನ್ಶಿಪ್ ಬಗ್ಗೆ JDS ಅವರು ಕುಮಾರಸ್ವಾಮಿ ಅವರು ಮೊದಲಿಂದಲೂ ಮಾತಾಡ್ತಾ ಇದ್ರು. ಇತ್ತೀಚೆಗೆ ಬಿಜೆಪಿ ಅವರು ಸೇರ್ಕೊಂಡಿದ್ದಾರೆ. ಬಿಜೆಪಿ ಅವರು JDS ಅವರು ಹಿಂದೆ ಸಮ್ಮಿಶ್ರ ಸರ್ಕಾರ ಇತ್ತು. ನಿಮ್ಗೆ ಕ್ಲೀನ್ ಆಗಿ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ಬಿಡ್ತೀನಿ. 2006ರಲ್ಲಿ ಯೋಜನೆಗೆ ಚಾಲನೆ ಕೊಟ್ಟವ್ರು ಯಾರು? JDS ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇತ್ತು. ಆಮೇಲೆ 23/9/2006 ಆಗ CM ಕುಮಾರಸ್ವಾಮಿ ಅವರು, ಡೆಪ್ಟಿ CM ಯಡಿಯೂರಪ್ಪನವರು. ಆಮೇಲೆ 5 ಸಮಗ್ರ ಟೌನ್ಶಿಪ್ಗಳ ಅಭಿವೃದ್ಧಿಗೆ ತೀರ್ಮಾನ ತಗೊಂಡಿದ್ರು ಕ್ಯಾಬಿನೆಟ್ ಅಲ್ಲಿ. ಆಮೇಲೆ 18/10/2006 ಅಧಿಕೃತ ಸೂಚನೆ ಹೊರಡಿಸಿದ್ರು. ಆಮೇಲೆ 10/6/2007 ಬಿಡದಿ ಟೌನ್ಶಿಪ್ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸಲಾಯಿತು. ಈ ಅವಧಿಯಲ್ಲಿ ಅಶೋಕ್ ಅವರು, ಈಗ ಅಪೋಸಿಷನ್ ಲೀಡರ್ ಇದಾರಲ್ಲ, ಅವರು ಸಚಿವರಾಗಿದ್ರು. ಯಾಕಂದ್ರೆ ನೆನ್ನೆ ಅವರು ಹೋಗಿದ್ರು. ಆಮೇಲೆ 26/7/2012 ಜಗದೀಶ್ ಶೆಟ್ಟರ್ ಅವರ ನೇತೃತ್ವದ ಬಿಜೆಪಿ ಸರ್ಕಾರ ಟೌನ್ಶಿಪ್ ಅನುಷ್ಠಾನಕ್ಕಾಗಿ ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿದ್ರು. ಆಮೇಲೆ 18/5/20 ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸುಮಾರು 9,000 ಎಕರೆ ಪ್ರದೇಶದಲ್ಲಿ ಸಮಗ್ರ ಟೌನ್ಶಿಪ್ ಅಭಿವೃದ್ಧಿಪಡಿಸುವ ಬಗ್ಗೆ ನಡೆಸಿ ನಿರ್ಧಾರ ಕೈಗೊಳ್ಳಲಾಯಿತು. ಆಗಲೂ ಈಗ ವಿಪಕ್ಷ ನಾಯಕರು ಸಚಿವರಾಗಿದ್ದರು. 4/3/22 ಬಜೆಟ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಬಜೆಟಲ್ಲೇ ಇಂಟಿಗ್ರೇಟೆಡ್ ಟೌನ್ಶಿಪ್ ಅಭಿವೃದ್ಧಿಯನ್ನು ಘೋಷಣೆ ಮಾಡಿದರು ಬೊಮ್ಮಾಯಿ ಅವರು. ಆಮೇಲೆ ಇಷ್ಟೆಲ್ಲ ಕೂಡ ಆಮೇಲೆ 13/5/22 ಬಿಜೆಪಿ ಸರ್ಕಾರವೇ ಅನುಷ್ಠಾನಕ್ಕಾಗಿ ಮತ್ತೊಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತು. ಆಗ ಅಶ್ವಥ್ ನಾರಾಯಣ ಅವರು ಅಲ್ಲಿ ಇದೆಲ್ಲ ತೀರ್ಮಾನ ತಗೊಂಡಿದ್ದು ಬಿಜೆಪಿ ಅವರ ಕಾಲದಲ್ಲೇ. ಸುಮಾರು 9 ವರ್ಷಗಳ ಕಾಲ. ಒಂದ್ ನಿಮಿಷ. ಈಗ ಅದೇ ಫಸ್ಟ್ 20 ತಿಂಗಳು ಸಮ್ಮಿಶ್ರ ಸರ್ಕಾರ, ಆಮೇಲೆ 2008ರಿಂದ 13 ಬಿಜೆಪಿ ಸರ್ಕಾರ, 3 ಜನ ಚೀಫ್ ಮಿನಿಸ್ಟರ್ಗಳು. ಆಮೇಲೆ 19ರಿಂದ 23ವರೆಗೂ 2 ಚೀಫ್ ಮಿನಿಸ್ಟರ್ಗಳು ಬಿಜೆಪಿ ಅವರೇ. ಅಂದ್ರೆ 9 ವರ್ಷ ಪ್ಲಸ್ ಸಮ್ಮಿಶ್ರ ಸರ್ಕಾರ 20 ತಿಂಗಳು. ಇವರು ಇದೆಲ್ಲ ತೀರ್ಮಾನಗಳು ತಗೊಂಡಿದ್ದಾರೆ. ಸರ್, ಈಗ ಅದರಲ್ಲಿ ಪ್ರಭಾವಿ ರಾಜಕಾರಣಿಗಳು ಜಮೀನು ಏನಾರು ಅದಾವೆ? ಅಲ್ಲ, ಒಂದ್ ನಿಮಿಷ. ಇಷ್ಟೆಲ್ಲ ಅವ್ರು ತೀರ್ಮಾನ ತಗೊಂಡು ಈಗ ಯಾಕೆ ವಿರೋಧ ಮಾಡ್ತಾರೆ ನನ್ಗಂತೂ ಅರ್ಥ ಆಗ್ಲಿಲ್ಲ. ಆಮೇಲೆ ಈಗ ನಾಳೆ ಇದು ನಮ್ಮ ಬಿಜೆಪಿ ಸರ್ಕಾರ ಬಂದ್ರೆ ರದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ನಮ್ಮ ಮನೆ 4 ವರ್ಷ ಇದ್ರಿ, 19ರಿಂದ 23ವರೆಗೂ. ಆಮೇಲೆ 2008ರಿಂದ 13ವರೆಗೂ ನಿಮ್ದೇ ಸರ್ಕಾರ ಇತ್ತು. ಯಾಕೆ ನೀವು ರದ್ದು ಮಾಡ್ಲಿಲ್ಲ? ಈಗ ಏನಾಗುತ್ತೆ, ಸುಮ್ಮನೆ ಅಧಿಕಾರದಲ್ಲಿ ಇದ್ದಾಗ ಒಂದ್ ಮಾತು, ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಒಂದ್ ಮಾತು. ನೀವು ತೀರ್ಮಾನ ಮಾಡಿ. ನಾನು ಅಂಕಿಅಂಶಗಳನ್ನ ಮಾಧ್ಯಮದ ಮುಖಾಂತರ ಜನರ ಮುಂದೆ ಇಟ್ಟಿದ್ದೀವಿ. ಜನ ತೀರ್ಮಾನ ಮಾಡ್ಲಿ. ಅಲ್ಲ ಸರ್, ಈ ಕ್ರೆಡಿಟ್ ವಾರ್ ಯಾಕಂತ ಸರ್, ಈಗ ನಾವು ಶುರು ಮಾಡಿದ್ವಿ ಅವ್ರಿಗೆ ಹೋಗುತ್ತೆ ಅಂತ ಹೇಗೆ ಸರ್ ಇದರಲ್ಲಿ? ನೀವು ಅವ್ರನ್ನೇ ಕೇಳಿ ಸರ್. ಈಗ ಅದರಲ್ಲಿ ಅವ್ರು ಕೇಳ್ಬೇಕು. ಪಕ್ಷದವ್ರು ನೀವು ಹೇಳಿ ಸರ್. ಈಗ ನಾನು ಇಷ್ಟೊತ್ತು ಹೇಳಿದಲ್ಲ, ಅಂಕಿ ಯಾವ್ದು ಡೇಟ್ ವೈಸ್ ಹೇಳಿದೀನಿ, ಯಾರ್ಯಾರ ಕಾಲದಲ್ಲಿ ಏನೇನಾಯ್ತು ಅಂತ ಅಲ್ವಾ. ಇವರೆಲ್ಲ ಯಾಕೆ 9 ವರ್ಷ ಇದ್ರು ಬಿಜೆಪಿ ಅಧಿಕಾರದಲ್ಲಿ, ರದ್ದು ಮಾಡ್ಬೋಯ್ತಲ್ಲ. ಸರ್, ಈಗ ನಿಖರ ಮಾಹಿತಿ ಗೊತ್ತಿಲ್ಲ ಅಂತೀರಾ? ಗೊತ್ತು. ವಿರೋಧ ಏನಕ್ಕೆ ಮಾಡ್ತಾರೆ ಸರ್? ವಿಪಕ್ಷದಲ್ಲಿದ್ದಾರೆ, ವಿರೋಧ ಮಾಡ್ಬೇಕು ಸರ್. ನಮ್ಮ ಪ್ರಶ್ನೆ ಉತ್ತರ ಬರಲಿಲ್ಲ. ಪ್ರಭಾವಿ ರಾಜಕಾರಣಿಗಳ ಲ್ಯಾಂಡ್ ಐತಾ ಅದರಲ್ಲಿ ಅಂತ ನನಗೆ ಮಾಹಿತಿ. ನಿನ್ನ ಫ್ಲೆಕ್ಸ್ ಹಾಕ್ಸಿರಿ ನೀವು? ಫ್ಲೆಕ್ಸ್ ಹಾಕ್ಸಿರಿ ಅಲ್ಲ? ಕುಮಾರಸ್ವಾಮಿ ಇದೆ, ನಾನು ನೋಡ್ಲಿಲ್ಲ ಅದನ್ನೆಲ್ಲ ಸರ್. ನಾನು ಪೇಪರ್ ಓದ್ತಾ ಸರ್. ಈಗ ಅಲ್ಲಿ ಬಗ್ಗೆ ಬಹಳಷ್ಟು ವಿರೋಧ ಮಾಡ್ತಾ ಇದ್ದಾರೆ ಸರ್. ಅವಾಗ ಲ್ಯಾಂಡ್ ರೇಟ್ ಕಡಿಮೆ ಇತ್ತು. ಇವಾಗ 2 ಕೋಟಿ 2.5 ಕೋಟಿ ಈ ತರ ಕೊಡ್ತೀನಿ ಅಂತ ಹೇಳಿದ್ರೆ ಅದು ನಮ್ಗೆ ಬೇಡ ಅಂತ ಹೇಳ್ತಿದ್ದಾರೆ ಸರ್ ರೈತರು. ರೈತರನ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ? ಬೇರೆ ಯಾರು ಲ್ಯಾಂಡ್ ಅಕ್ವಿಷನ್ ಮಾಡ್ಕೊಡೋದು, ರೈತರು ಕೊಡೋದು ಬಿಡೋದು, ಆ ಪ್ರಶ್ನೆ ಬೇರೆ. ಆದ್ರೆ ಬಿಜೆಪಿ ಅವರು ಎಡಬಿಡಂಗಿತನ ನಾನು ಹೇಳ್ತಾ ಇದ್ದೀನಿ ಸರ್. ಇಲ್ಲಿ ತದ್ವಿರುದ್ಧ ನಿಲುವುಗಳನ್ನ ತಗೊಳ್ತಾ ಇದಾರಲ್ಲ, ಅದನ್ನ ಜನ ಕೇಳಕ್ ಇಷ್ಟ. ಅದು ನಮ್ಮ ಶಿವಕುಮಾರ್ ಇದಾರೆ, ಆಮೇಲೆ ನಮ್ಮ ಲೋಕಲ್ ಇವರಿದ್ದಾರೆ, ಅವ್ರು ಮಾತಾಡ್ತಾರೆ. ಸರ್.